ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಅಡಿಕೆ ತೋಟದ ಮಧ್ಯೆ ಗಾಂಜಾ ಬೆಳೆದಿರೋ ಪ್ರಕರಣ ಈಗ ನಡೆದಿದೆ. ಅಡಿಕೆ ತೋಟದ ಮಧ್ಯೆ ಗಾಂಜಾವನ್ನು ಬೆಳೆದಂತ ಭೂಪ ಅವನನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದೊಂದು ಬಹಳ ಭರ್ಜರಿ ಕಾರ್ಯಾಚರಣೆ. ಸರಿಸುಮಾರು 2.5 ಲಕ್ಷ ರೂಪಾಯಿಗಳಷ್ಟು ಮೌಲ್ಯದ ಗಾಂಜಾವನ್ನ ತೀರ್ಥಹಳ್ಳಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ತೀರ್ಥಹಳ್ಳಿ ತಾಲೂಕಿನ ಹುತ್ತಳ್ಳಿ ಗ್ರಾಮದ ವಾಸಿ ಗುರುಮೂರ್ತಿ ಅವರು ತಮ್ಮ ವಾಸದ ಮನೆಯ ಹಿಂಭಾಗದಲ್ಲೇ ಇರತಕ್ಕಂಥ ಅಡಿಕೆ ತೋಟದಲ್ಲಿ ಅಕ್ರಮವಾಗಿ ಗಾಂಜಾ ಗಿಡವನ್ನು ಬೆಳೆದಿದ್ರು. ಈ ಕುರಿತು ಖಚಿತ ಮಾಹಿತಿ ಪೊಲೀಸ್ ಇಲಾಖೆಗೆ ಸಿಕ್ಕಿತ್ತು. ಆ ಮೇರೆಗೆ SP ಮಿಥುನ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಈಗ ದಾಳಿಯನ್ನು ನಡೆಸಲಾಗಿದೆ. ತೀರ್ಥಹಳ್ಳಿಯ ಉಪವಿಭಾಗ ಅಧಿಕಾರಿಗಳು ಇವರ ನೇತೃತ್ವದಲ್ಲಿ ಸಿಬ್ಬಂದಿಗಳು ಒಳಗೊಂಡ ತಂಡ ಹೋಗಿ ದಾಳಿ ನಡೆಸಿ ಅಡಿಕೆ ಗಿಡಗಳ ಮಧ್ಯೆ ಬೆಳೆದಿದ್ದ ಸುಮಾರು 2.5 ಲಕ್ಷ ಮೌಲ್ಯದ 9 kg 524 ಗ್ರಾಂ ತೂಕದ ಒಟ್ಟು 14 ಹಸಿ ಗಾಂಜಾ ಗಿಡಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಬಗ್ಗೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ದಾರೆ. ನೀವು ಚಿತ್ರದಲ್ಲಿ ನೋಡ್ತಾ ಇರಬಹುದು, ಅಲ್ಲಿ ಗಾಂಜಾ ಬೆಳೆದಿದ್ದನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ. ಗಾಂಜಾ ಗಿಡಗಳನ್ನು ಕೀಳ್ತಾ ಇದ್ದಾರೆ. ಹಾಗಾಗಿ ಅಡಿಕೆ ತೋಟದ ಮಧ್ಯೆ ಗಾಂಜಾ ಗಿಡವನ್ನು ಅಕ್ರಮವಾಗಿ ಬೆಳೆದು ಅದನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ. ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈಗ ಶಿವಮೊಗ್ಗ ಸುತ್ತಮುತ್ತ ಮಲೆನಾಡಲ್ಲಿ ಗಾಂಜಾ ಬಳಕೆ ಹೆಚ್ಚಾಗ್ತಾ ಇದೆ. ಅದರಲ್ಲಿ ಯುವ ಜನರು ಈ ಗಾಂಜಾಕ್ಕಾಗಿ ದಾಸರಾಗ್ತಾ ಇದ್ದಾರೆ. ಈ ಗಾಂಜಾ ಸೇವನೆಯ ಮೂಲಕವೇ ಅಪರಾಧ ಕೃತ್ಯಗಳು ಜಾಸ್ತಿ ಆಗ್ತವೆ ಅಂತಕ್ಕಂಥ ವರದಿಯೂ ಸಹ ಪೊಲೀಸ್ ಇಲಾಖೆ ಹತ್ರ ಇದೆ. ಹಾಗಾಗಿ ಮೂಲದಲ್ಲೇ ಇದನ್ನು ತಡಿಬೇಕು ಅಂತೇಳಿ ಗಾಂಜಾ ಬಗ್ಗೆ ಬಹಳ ತೀವ್ರವಾದ ಕಾರ್ಯಾಚರಣೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ತೀರ್ಥಹಳ್ಳಿಯಲ್ಲಿ ಅಡಿಕೆ ತೋಟದ ಮಧ್ಯೆ ಗಾಂಜಾ ಬೆಳೆದಿದ್ದ ಗುರುಮೂರ್ತಿ ಅವರು ತಮ್ಮ ವಾಸದ ಮನೆ ಹಿಂಭಾಗದಲ್ಲಿ ಇದ್ದಂಥ ಅಡಿಕೆ ತೋಟದಲ್ಲಿ ಅಕ್ರಮವಾಗಿ ಗಾಂಜಾ ಬೆಳೆದಿದ್ರು. ಈಗ ಗಾಂಜಾ ಗಿಡಗಳನ್ನು ಕೀಳ್ತಾ ಇರೋದನ್ನು ನೀವು ನೋಡ್ಬೋದು. ಈ ಗಾಂಜಾ ನೋಡಲಿಕ್ಕೆ ಎಲ್ಲ ರೀತಿಯ ಗಿಡಗಳಂತೆ ಕಾಣುತ್ತೆ. ಹಸಿರು ಬಣ್ಣನೇ ಇರುತ್ತೆ, ಕಾಣುತ್ತೆ. ಆದರೆ ಇದಕ್ಕೆ ಮಾರುಕಟ್ಟೆಯಲ್ಲಿ, ಕಪ್ಪು ಮಾರುಕಟ್ಟೆಯಲ್ಲಿ, ಕಾಳಸಂತೆಯಲ್ಲಿ ಬಹಳ ಬೆಲೆ ಇದೆ. ಆ ಕಾರಣಕ್ಕಾಗಿ ದುಡ್ಡಿನ ಆಸೆಗಾಗಿ ಗಾಂಜಾ ಬೆಳೀತಾರೆ. ಆದರೆ ಇದರ ಪರಿಣಾಮ ಇಂದಿನ ಸಮಾಜದ ಮೇಲಾಗ್ತಾ ಇದೆ, ಯುವಜನರ ಮೇಲಾಗ್ತಾ ಇದೆ. ಅಪರಾಧ ಕೃತ್ಯಗಳು ಸಹ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ದಾಳಿ ಮಾಡಿ ಒಟ್ಟು 14 ಹಸಿ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಂಡಿದ್ದಾರೆ. 9 kg 524 ಗ್ರಾಂ ತೂಕದ ಗಾಂಜಾ ಇದು. 2.5 ಲಕ್ಷ ರೂಪಾಯಿ ಮೌಲ್ಯ. ತೀರ್ಥಹಳ್ಳಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಪೊಲೀಸರ ಈ ಕೆಲಸಕ್ಕೆ ಸಾರ್ವಜನಿಕರಿಂದ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಶ್ಲಾಘನೆ ಸಹ ವ್ಯಕ್ತ ಆಗಿದೆ.